ನಮಸ್ಕಾರ. ಇತ್ತೀಚೆಗೆ ನಿಮ್ಮ ಏರಿಯಾದ ಗ್ಯಾಸ್ ಏಜೆನ್ಸಿ ಮುಂದೆ ದೊಡ್ಡ ಕ್ಯೂ ನೋಡಿರ್ತೀರಾ ಅಲ್ವಾ? ಇಲ್ಲ ಅಂದ್ರೆ ಮನೆಗೆ ಬರಬೇಕಿದ್ದ ಸಿಲಿಂಡರ್ ಇನ್ನೂ ಬಂದಿಲ್ವಾ ಅಂತ ಕಾಯ್ತಾ ಇರ್ಬೋದು. ಇಡೀ ದೇಶದಲ್ಲೇ ಅಡುಗೆ ಗ್ಯಾಸ್ ಬಗ್ಗೆ ಏನೋ ಒಂದು ಆತಂಕ ಶುರುವಾಗಿದೆ. ಹಾಗಾದ್ರೆ ಈ ಎಲ್ಪಿಜಿ ಬಿಕ್ಕಟ್ಟಿನ ಅಸಲಿ ಕಥೆ ಏನು? ಇದರ ಹಿಂದಿನ ಕಾರಣವಾದ್ರೂ ಏನು? ಬನ್ನಿ ತಿಳ್ಕೊಳ್ಳೋಣ. ಹೌದು, ಇದ್ದಕ್ಕಿದ್ದಾಗೆ ಈ ಗ್ಯಾಸ್ ಸಿಲಿಂಡರ್ಗಳು ಎಲ್ಲಿಗೆ ಮಾಯವಾದ್ವು? ಯಾಕೆ ಸಿಗ್ತಾ ಇಲ್ಲ? ಬ್ಲ್ಯಾಕ್ ಮಾರ್ಕೆಟ್ನಲ್ಲಿ ಯಾಕೆ ರೇಟು ಮುಗಿಲು ಮುಟ್ಟಿದೆ? ಎಲ್ಲಕ್ಕಿಂತ ಮುಖ್ಯವಾಗಿ ನಿಮ್ಮೆಲ್ಲರ ಅಡ್ಗೆ ಮನೆ ಸೇಫಾ? ಇದೆಲ್ಲದರ ಬಗ್ಗೆ ಇವತ್ತು ಮಾತಾಡೋಣ. ಮೊದಲನೇದಾಗಿ, ಈ ಸಮಸ್ಯೆ ಸಾಮಾನ್ಯ ಜನರ ಮೇಲೆ, ಸಣ್ಣಪುಟ್ಟ ವ್ಯಾಪಾರಗಳ ಮೇಲೆ ಯಾವ ರೀತಿ ಪರಿಣಾಮ ಬೀರ್ತಿದೆ ಅಂತ ನೋಡೋಣ. ಅಂದ್ರೆ ನಮ್ ಡೈಲಿ ಲೈಫ್ ಹೇಗೆಲ್ಲ ಚೇಂಜ್ ಆಗ್ಬಿಟ್ಟಿದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ. ನೋಡಿ, ನಮ್ಮ ಅಡುಗೆ ಮನೆಯಲ್ಲೇ ಕಾಣಿಸ್ತಿರೋ ಈ ಸಮಸ್ಯೆ ಬೇರೆಯೆಲ್ಲಿದೆ ಗೊತ್ತಾ? ಅದು ನಮ್ಮ ದೇಶದಲ್ಲೇ ಇಲ್ಲ. ಅದನ್ನ ಹುಡುಕೊಂಡು ನಾವು ಜಗತ್ತಿನ ಇನ್ನೊಂದು ಮೂಲೆಗೆ ಹೋಗ್ಬೇಕು. ಹೌದು, ನೀವು ಕೇಳಿದ್ದು ಸರಿ. ಈ ಬಿಕ್ಕಟ್ಟಿನ ಅಸಲಿ ಕಾರಣ ಇರೋದು ಗ್ಲೋಬಲ್ ಲೆವೆಲ್ನಲ್ಲಿ. ಈ ಎಲ್ಲಾ ಗೊಂದಲಕ್ಕೆ ಮೂಲ ಕಾರಣ ಪಶ್ಚಿಮ ಏಷ್ಯಾದಲ್ಲಿ ನಡೀತಿರೋ ಸಂಘರ್ಷ. ಅಲ್ಲಿನ ಯುದ್ಧದಿಂದ ಸಮುದ್ರದ ಮೂಲಕ ಬರೋ ಹಡಗುಗಳ ದಾರಿಯೆಲ್ಲ ಹೆಚ್ಚು ಕಮ್ಮಿ ಬಂದಾಗಿದೆ. ಇದರ ನೇರವಾದ ಹೊಡಿತ ಬಿದ್ದಿರೋದು ಭಾರತದ ಮೇಲೆ. ಈ ಚಾರ್ಟಿನ ಒಮ್ಮೆ ನೋಡಿ. ಇದು ನಮ್ಮ ದೇಶದ ಅತಿದೊಡ್ಡ ವೀಕ್ನೆಸ್ ಅನ್ನೋದನ್ನ ತೋರಿಸುತ್ತೆ. ಭಾರತಕ್ಕೆ ಬೇಕಾದ ಎಲ್ಪಿಜಿಯಲ್ಲಿ, ಅಂದ್ರೆ ಅಡುಗೆ ಅನಿಲದಲ್ಲಿ 85-90%, ಹೌದು 85-90% ಅನ್ನಷ್ಟು ನಾವು ತರಿಸ್ಕೊಳ್ಳೋದು ಪಶ್ಚಿಮ ಏಷ್ಯಾದಿಂದಲೇ. ಇದರ ಅರ್ಥ ಏನ್ ಗೊತ್ತಾ? ಆ ಒಂದೇ ಒಂದು ಜಾಗದಲ್ಲಿ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಇಲ್ಲಿ ನಮ್ಮ ಇಡೀ ಸಿಸ್ಟಮ್ ಅಲ್ಲಾಡಿ ಹೋಗುತ್ತೆ. ನೋಡಿ, ಇದೇನೋ ಸುಮ್ನೆ ಹೇಳ್ತಿರೋ ಮಾತಲ್ಲ, ಇದು ವಾಸ್ತವ. ಆಯಿಲ್ ಕಂಪನಿಗಳೇ ಒಪ್ಕೊಂಡಿರೋ ಹಾಗೆ ಇಂಡಿಯಾಗೆ ಬರ್ಬೇಕಿದ್ದ ಕನಿಷ್ಠ 10 ತೈಲ ಹೊತ್ತು ತರ್ತಿದ್ದ ಹಡಗುಗಳನ್ನ ಕ್ಯಾನ್ಸಲ್ ಮಾಡಲಾಗಿದೆ. ಕೇಳೋಕೆ ಕೇವಲ 10 ಹಡಗು ಅಷ್ಟೇ ಅಂತ ಅನಿಸ್ಬೋದು, ಆದ್ರೆ ಇದ್ರ ಎಫೆಕ್ಟ್ ಇಡೀ ದೇಶದ ಮೇಲೆ ಆಗಿದೆ. ಸೊ ಆ ಗ್ಲೋಬಲ್ ಪ್ರಾಬ್ಲಮ್ ಈಗ ನಮ್ಮ ದೇಶದಲ್ಲಿ ಒಂದು ಚೈನ್ ರಿಯಾಕ್ಷನ್ ತರಹ ಆಗಿದೆ. ಒಂದಾದ್ಮೇಲೆ ಒಂದು ಸಮಸ್ಯೆ. ಈ ಕೊರತೆ ನಮ್ಮ ಡೈಲಿ ಲೈಫ್, ಬಿಸ್ನೆಸ್ ಎಲ್ಲವನ್ನ ಹೇಗೆಲ್ಲ ಬದಲಾಯಿಸ್ತಿದೆ ಅಂತ ನೋಡೋಣ ಬನ್ನಿ. ಈ ಗ್ಯಾಸ್ ಕೊರತೆ ಇದೆಯಲ್ಲ, ಇದೊಂದು ದೊಡ್ಡ ಬ್ಲ್ಯಾಕ್ ಮಾರ್ಕೆಟ್ಗೆ ದಾರಿ ಮಾಡ್ಕೊಟ್ಟಿದೆ. ಇಲ್ಲಿ ನೋಡಿ, ಸಾಮಾನ್ಯವಾಗಿ 2,000 ರೂಪಾಯಿಗೆ ಸಿಗ್ಬೇಕಿದ್ದ ಕಮರ್ಷಿಯಲ್ ಸಿಲಿಂಡರ್ ಬೆಲೆ ಈಗ ಬ್ಲ್ಯಾಕ್ ಮಾರ್ಕೆಟ್ನಲ್ಲಿ 6,000 ರೂಪಾಯಿ ದಾಟಿದೆ. ಅಂದ್ರೆ 3 ಪಟ್ಟು ಜಾಸ್ತಿ. ಯೋಚನೆ ಮಾಡಿ, ಸಣ್ಣ ಪುಟ್ಟ ಹೋಟೆಲ್ ಇಟ್ಕೊಂಡಿರೋರ ಗತಿ ಏನಾಗಿರ್ಬೇಡ. ಈ ಗ್ಯಾಸ್ ಅಭಾವದಿಂದ ಜನ ಹೇಗೆಲ್ಲ ಅಡ್ಜಸ್ಟ್ ಮಾಡ್ಕೊಳ್ತಿದ್ದಾರೆ ಅಂದ್ರೆ ಕೇಳಿದ್ರೆ ಶಾಕ್ ಆಗತ್ತೆ. ಹೋಟೆಲ್ನವರು, ಬೀದಿ ಬದಿ ತಿಂಡಿ ಮಾರೋರು ಇವೆಲ್ಲ ಮತ್ತೆ ಸೌದೆ ಒಲೆಗೆ ವಾಪಸ್ ಹೋಗ್ತಿದ್ದಾರೆ. ಮನೆಗಳಲ್ಲಿ ನೋಡಿದ್ರ ಎಲ್ಲರೂ ಇಂಡಕ್ಷನ್ ಸ್ಟವ್ ಕೊಳ್ಳೋಕೆ ಮುಗಿಬಿದ್ದಿದ್ದಾರೆ. ಇದು ಬರೀ ಅಡುಗೆ ಮನೆ ಕಥೆಯಲ್ಲ, ಕಾಶ್ಮೀರದ ಟೂರಿಸಂ ಸೀಸನ್ ಮೇಲೂ ಇದರ ಎಫೆಕ್ಟ್ ಆಗಿದೆ. ಅಷ್ಟೇ ಅಲ್ಲ, ಸುಮಾರು 1,500 ಫ್ಯಾಕ್ಟರಿಗಳಿಗೆ ಪೈಪ್ ಮೂಲಕ ಬರೋ ಗ್ಯಾಸ್ ಸಪ್ಲೈ ಕೂಡ ಕಟ್ಟಾಗೋ ಚಾನ್ಸ್ ಇದೆ. ಜನರಲ್ಲಿರೋ ಭಯ ಎಷ್ಟರ ಮಟ್ಟಿಗಿದೆ ಅನ್ನೋದಕ್ಕೆ ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ. ಬೆಂಗಳೂರಿನ ಒಂದೇ ಒಂದು ಅಂಗಡಿಯಲ್ಲಿ ಒಂದೇ ದಿನದಲ್ಲಿ ಬರೋಬ್ಬರಿ 350 ಇಂಡಕ್ಷನ್ ಸ್ಟವ್ಗಳು ಸೇಲ್ ಆಗಿವೆ. ಅಂದ್ರೆ ಜನ ಎಷ್ಟು ಗಾಬರಿಯಾಗಿದ್ದಾರೆ, ಬೇರೆ ದಾರಿಯೇ ಇಲ್ಲದ ಸ್ಥಿತಿಗೆ ಬಂದಿದ್ದಾರೆ ಅನ್ನೋದು ಇದ್ರಲ್ಲೇ ಗೊತ್ತಾಗುತ್ತೆ. ಸರಿ, ಇದೆಲ್ಲ ಆರ್ಥಿಕ ಕಷ್ಟಗಳ ಕಥೆಯಾಯ್ತು. ಈಗ ರಾಜಕೀಯದಲ್ಲಿ ಏನಾಗ್ತಿದೆ ಅಂತ ನೋಡೋಣ. ಯಾಕೆಂದ್ರೆ ಈ ಗ್ಯಾಸ್ ಸಮಸ್ಯೆ ಈಗ ಪೊಲಿಟಿಕಲ್ ಅಖಾಡದಲ್ಲೂ ದೊಡ್ಡ ಬಿರುಗಾಳಿಯನ್ನೇ ಎಬ್ಬಿಸಿದೆ. ಕೇಂದ್ರ ಸರ್ಕಾರದಿಂದ ಬಂದಿರೋ ಸಂದೇಶ ಏನು ಅಂದ್ರೆ ಯಾರೂ ಭಯಪಡುವ ಅಗತ್ಯವಿಲ್ಲ. ಪ್ರಧಾನಿ ನರೇಂದ್ರ ಮೋದಿ ಅವರೇ ಜನರಿಗೆ ಮನವಿ ಮಾಡಿ ಸರ್ಕಾರದ ಮೇಲೆ ನಂಬಿಕೆ ಇಡಿ ಅಂತ ಹೇಳಿದ್ದಾರೆ. ಈ ಪರಿಸ್ಥಿತಿಯನ್ನ ಕಂಟ್ರೋಲ್ ಮಾಡೋಕೆ ಸರ್ಕಾರ 3 ಮುಖ್ಯ ಸ್ಟೆಪ್ಸ್ ತಗೊಂಡಿದೆ. ಮೊದಲನೇದು, ಎಲ್ಲರೂ ಶಾಂತವಾಗಿರಿ ಅಂತ ಮನವಿ ಮಾಡಿದೆ. ಎರಡನೇದು, ಯಾರೆಲ್ಲ ಅಕ್ರಮವಾಗಿ ಸಿಲಿಂಡರ್ ಸ್ಟಾಕ್ ಮಾಡ್ತಾರೋ ಅವರ ಮೇಲೆ ಕಠಿಣ ಕ್ರಮ ತಗೊಳ್ತೀವಿ ಅಂತ ವಾರ್ನ್ ಮಾಡಿದೆ. ಮೂರನೇದು, ಎಲ್ಲಕ್ಕಿಂತ ಮೊದಲು ಮನೆಗಳಿಗೆ ಅಂದ್ರೆ ಡೊಮೆಸ್ಟಿಕ್ ಯೂಸ್ಗೆ ಸಿಲಿಂಡರ್ ಸಪ್ಲೈ ಮಾಡ್ತೀವಿ ಅಂತ ಪ್ರಾಮಿಸ್ ಮಾಡಿದೆ. ಆದರೆ ಸರ್ಕಾರದ ಈ ಮಾತುಗಳನ್ನ ವಿರೋಧ ಪಕ್ಷಗಳು ಒಪ್ಪುತ್ತಿಲ್ಲ. ಕಾಂಗ್ರೆಸ್ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಕೇಂದ್ರ ಸರ್ಕಾರದ ವಿರುದ್ಧ ನೇರ ಆರೋಪ ಮಾಡಿದ್ದಾರೆ. ಅವರು ಹೇಳೋದೇನು ಅಂದ್ರೆ ಸಮಸ್ಯೆಯ ಅಸಲಿ ತೀವ್ರತೆಯ ಬಗ್ಗೆ ಕೇಂದ್ರ ಸರ್ಕಾರ ಸಂಸತ್ತಿಗೆ ಸುಳ್ಳು ಹೇಳ್ತಿದೆ ಅಂತ. ಈ ರಾಜಕೀಯ ಜಟಾಪಟಿ ಎಲ್ಲಿಗೆ ಹೋಯ್ತು ಅಂದ್ರೆ ಕರ್ನಾಟಕ ವಿಧಾನಸಭೆಯ ಕಲಾಪವನ್ನೇ ನುಂಗಿ ಹಾಕಿತ್ತು. 0 ಅವರ್ನಲ್ಲಿ ಈ ವಿಷಯದ ಬಗ್ಗೆ ಎಂಥ ಗದ್ದಲ ಆಯ್ತು ಅಂದ್ರೆ ಬೇರೆ ಎಲ್ಲಾ ವಿಷಯಗಳು ಪಕ್ಕಕ್ಕೆ ಸರಿದೋದ್ವು. ಇದರಿಂದ ಗೊತ್ತಾಗತ್ತೆ ಈ ಬಿಕ್ಕಟ್ಟು ರಾಜಕೀಯವಾಗಿ ಎಷ್ಟು ದೊಡ್ಡದಾಗಿದೆ ಅಂತ. ಹಾಗಾದ್ರೆ ಕೊನೆಗೆ ಉಳಿಯೋ ಮುಖ್ಯ ಪ್ರಶ್ನೆ ಇದೆ. ಒಂದು ಗ್ಲೋಬಲ್ ಸಪ್ಲೈ ಚೈನ್ ಹೀಗೆ ಕಟ್ಟಾದಾಗ ನಮ್ಮ ದೇಶದ ಈ ದೊಡ್ಡ ವೀಕ್ನೆಸ್ನ ನಿಭಾಯಿಸೋಕೆ ನಮ್ಮತ್ರ ಇರೋ ಪ್ಲಾನ್ ಬಿ ಆದ್ರೂ ಏನು? ಇದು ನಾವೆಲ್ಲರೂ, ಸರ್ಕಾರವೂ ಸೇರಿ, ಗಂಭೀರವಾಗಿ ಯೋಚನೆ ಮಾಡಬೇಕಾದ ವಿಷಯ.